ನಲ್ಲಿ ನನ್ನ ಜೊತೆ ಯಾರ್ಯಾರು ಹುಡುಗರು ಕೆಲಸ ಮಾಡಿದ್ರು, ಡ್ರೈವರ್ ಇರ್ಬೋದು, PA ಇರ್ಬೋದು, ಅವ್ರನ್ನೆಲ್ಲ ಅವರು ಭೇಟಿ ಮಾಡಿ ಹೆಂಗೋ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರಿಗೆ ಇಲ್ಲದ ಸಲ್ಲದ ಒಂದು ಆಮಿಷವನ್ನು ಒಡ್ಡಿ ದೊಡ್ಡ ಮಟ್ಟದ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಮಿಷ ಒಡ್ಡಿ ಏನು ದುಷ್ಯಂತ್ ಅವರು ಅವ್ರನ್ನ ಕರ್ಕೊಂಡೋಗಿ ಫ್ಲಾಟ್ನಲ್ಲಿ ಮಧ್ಯರಾತ್ರಿವರೆಗೂ ಮೀಟಿಂಗ್ ಮಾಡಿ ಏನೇನು ಡಾಟಾ ಬೇಕೋ ಅವ್ರ ಹತ್ರ ತಗೊಂಡಿದ್ದಾರೆ. ಪಾಪ ಅವರು ನಮಗೂ ಹೇಳಿದ್ರು, ಅಂದರೆ ಅದರಲ್ಲಿ ಒಬ್ಬ ಹುಡುಗ ಮಾತ್ರ ಅವ್ರ ಪರವಾಗಿ ಕೆಲಸ ಮಾಡಿದ್ದಾನೆ. ಇನ್ನೊಬ್ಬ ಹುಡುಗ ಕೇಳ್ದ, ಅಣ್ಣ ಈ ಥರ PA ಕೆಲಸ ಮಾಡ್ತದೆ, ಅಣ್ಣ ಈ ಥರ ನಮ್ಮನ್ನೆಲ್ಲ ಇದನ್ನು ಮಾಡ್ತಾ ಇದ್ದಾರೆ ಅಂತ. ಅದಾದಮೇಲೆ ನಮ್ಮ ರಂಜಿತ್ ಅಂತ ಹೇಳ್ಬಿಟ್ಟು, ನಮ್ಮ ಕಳೆದ ಬಾರಿ ನಮ್ಮ ರಂಜಿತ್ ಗೌಡ್ರು ಅಂತ ಹೇಳ್ಬಿಟ್ಟು ಅವನು ಸಹ ನನಗೆ ಒಂದು ಇಂಟು ಕೊಟ್ಟ, ಅಣ್ಣ ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ, ನೀವು ಒಂದು ಸ್ವಲ್ಪ ಗಮನಿಸಿ ಅಂದಾಗ ನನಗೆ ಅದೆಲ್ಲ ಗೊತ್ತಾಯಿತು. ಅವರು ದೊಡ್ಡ ಮಟ್ಟದಲ್ಲಿ ಆಮೇಶ ಒಟ್ಟು ಏನೇನು ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲಿ ಅಂತ ಎಲ್ಲ ಡೀಟೇಲ್ಸ್ನ ತೊಗೊಂಡು ಅದೇನೇ ಮಾಡಿ ನಾವು ಅದನ್ನ ಮುಂದಿನ ದಿನಗಳಲ್ಲಿ ಅವ್ರು ನಮ್ಮ ಗುಬ್ಬಿ ತಾಲೂಕಿಗೆ ತಿರುಗಿ ನೋಡಿದಂಗೆ ನಾನು ಮಾಡ್ತೀನಿ, ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಡಾಟಾ ಅಂತ ಅಂದರೆ ನೋಡಿ, ನಮ್ಮದು ವ್ಯವಹಾರಗಳಿದ್ದಾವೆ. ನಾನು ಒಂದು ಚಿಕ್ಕ ಬಿಲ್ಡಿಂಗ್ ಕಟ್ಟೋದ್ರು ಅದನ್ನು ನಿಲ್ಲಿಸ್ತೀನಿ, ಮತ್ತು ಮನೆ ಕಟ್ತಾ ಇದ್ದೀನಿ ಗುಬ್ಬಿನಲ್ಲಿ, ಮುಂದಕ್ಕೆ ನನಗೆ ಇದೇ ತಾಲೂಕಿನಲ್ಲಿ ಇರಬೇಕು, ಜನದ ಜೊತೆ ಇರಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಯಾವುದೇ ರೀತಿ ಪರ್ಮಿಷನ್ ಬರ್ದಂಗೆ ನಾನು ಮಾಡ್ತೀನಿ ಅಂತ. ಮತ್ತು ಅದೇ ರೀತಿ ನಮ್ಮದು ಗೊತ್ತೇ ಇದೆ, ಕ್ರಷರ್ ಇದೆ, ಕುಣಿಗಿನಲ್ಲಿ ಒಂದು ಕ್ರಷರ್ ಇದೆ, ಅದು ನಮ್ಗೆ ಗೊತ್ತಿಲ್ಲ, ನಾನೆಲ್ಲೂ ಹೇಳಿರಲಿಲ್ಲ, ಯಾಕೆಂದರೆ ನಮ್ಮ ಕಾರ್ಯಕರ್ತರು ಸ್ವಲ್ಪ ಇದನ್ನು ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ನಾನು ಅದು ಹೆಂಗೆ ಓಪನ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಧಮಕಿ ಹಾಕಿದ್ದಾರೆ. ಮತ್ತೇನೋ ಆಮೇಲೆ ನಮ್ಮ ಹುಡುಗರನ್ನ ಕೇಳಿದ್ದಾರೆ ಏನಂತ, ಯಾವ ರೀತಿ ನಾಗರಾಜು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಏನು ವ್ಯವಹಾರ ಮಾಡ್ತಾರೆ, ಅವ್ರಿಗೇನಾದ್ರೂ ಅಕ್ರಮ ಸಂಬಂಧಗಳೇನಾದರೂ ಇದ್ದರೆ ಅದ್ರ ಬಗ್ಗೆ ನೀವು ಹೇಳಿ. ಅವರು ನಮ್ಮ ಹುಡುಗರು ಹೇಳಿದ್ದಾರೆ, ಆ ರೀತಿ ಅಲ್ಲಣ್ಣ ಅವ್ರು ಅಂದಾಗ, ಆ ರೀತಿ ಇದ್ದಿದ್ರೆ ಚೆನ್ನಾಗಿತ್ತಿತ್ತು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಗೊತ್ತಿಲ್ಲ ಅವ್ರ ಉದ್ದೇಶ ಏನಂತಂದ್ರೆ ನೇರವಾಗಿ ರಾಜಕಾರಣ ಬಗ್ಸಕ್ಕೆ ಆಗೋದಿಲ್ಲ ಇವ್ರನ್ನ. ಮತ್ತೆ ನಮ್ಮ JDS ಕಾರ್ಯಕರ್ತರು ತಾಲೂಕಿನಲ್ಲಿ ಸದೃಢವಾಗಿದ್ದಾರೆ, ನೇರ ಫೈಟ್ ಮಾಡೋಕ್ಕಾಗೋದಿಲ್ಲ ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ಕುತಂತ್ರ ರಾಜಕಾರಣ, ಈ ರೀತಿ ಅವನು ಮಾನಸಿಕವಾಗಿ ಕುಗ್ಸೋದು ಯಾಕಪ್ಪ ಬೇಕು ಅನ್ನಿಸ್ಬೇಕು. ಆ ರೀತಿ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳಲಿಕ್ಕೆ ಅವ್ರು ಮಾಡಿದಂಥ ಇದು ಕುತಂತ್ರ. ಈ ಕುತಂತ್ರಕ್ಕೆಲ್ಲ ಖಂಡಿತ ನಾನು ಬಗ್ಗದಿಲ್ಲ. ನಾನು ಹೇಳಿದೆ, ಯಾಕೆಂತಂದರೆ ನಾನು ಒಬ್ಬ ಸಾಮಾನ್ಯ ರೈತನ ಮಗ ಆಗಿ ಬರೇ ಕೈನಲ್ಲಿ ಹೋಗಿ ನಾನು ಈ ಮಟ್ಟಿಗೆ ನಾನು 100 ಜನಕ್ಕೆ ಕೆಲಸ ಕೊಟ್ಕೊಂಡು ಬಗ್ಗಿದ್ದೆ. ನಾನು ಕಷ್ಟ ಸುಖ ಎಲ್ಲ ಗೊತ್ತಿದೆ. ಈ ಥರ ಚಿಕ್ಕ ವಿಚಾರಕ್ಕೆ ನಾನು ಮಾನಸಿಕವಾಗಿ ಕುಗ್ಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. 4 ದಶಕಗಳಿಂದ ಗುಣಮಟ್ಟದ ಹಾಗೂ ಅತ್ಯುತ್ತಮ ಶೈಕ್ಷಣಿಕ ಸೇವೆ ನೀಡಿ ಪಾವಗಡ ಪಟ್ಟಣದ ಪೋಷಕರ ವಿಶ್ವಾಸದ ಸಂಕೇತವಾಗಿರುವ ಏಕೈಕ ಸಂಸ್ಥೆ ಅಂದ್ರೆ ಅದುವೇ ಶ್ರೀ ಶಾರದಾ ವಿದ್ಯಾಪೀಠ. LKG ಇಂದ 10ನೇ ತರಗತಿವರೆಗೆ 30ಕ್ಕೂ ಹೆಚ್ಚಿನ ನುರಿತ ಶಿಕ್ಷಕ ವೃಂದದೊಂದಿಗೆ ಪ್ರತಿ ವರ್ಷ ಉತ್ತಮ ಫಲಿತಾಂಶ ನೀಡುತ್ತಿರುವ ವಿಶ್ವಾಸನೀಯ ಶ್ರೀ ಶಾರದಾ ವಿದ್ಯಾಪೀಠದಲ್ಲಿ ಮೌಲ್ಯಯುತ ಶಿಕ್ಷಣದ ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆ, ಉತ್ತಮ ಸಾರಿಗೆ ವ್ಯವಸ್ಥೆ, ಸುಸಜ್ಜಿತ ಲ್ಯಾಬ್, ಗ್ರಂಥಾಲಯ, ವಿಶಾಲ ಆಟದ ಮೈದಾನ, CCTV ಕಣ್ಗಾವಲು, ಹಲವು ಸೇವೆಗಳೊಂದಿಗೆ 4 ದಶಕಗಳಿಂದ ಮುನ್ನಡೆಯುತ್ತಿರುವ ಸಂಸ್ಥೆ ಶ್ರೀ ಶಾರದಾ ವಿದ್ಯಾಪೀಠ. ಹೆಚ್ಚಿನ ಮಾಹಿತಿಗಾಗಿ 7892571259 ಗೆ ಕರೆ ಮಾಡಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.